ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ನ 11th ಎಪಿಸೋಡಿನ ಈ ಪ್ರೋಮೋದು ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಓಕೆ, ಪ್ರೋಮೋ ರಿವ್ಯೂ ಹೋಗೋದಕ್ಕಿಂತ ಮುಂಚೆ ನಿಮಗೊಂದು ಹ್ಯಾಪಿ ನ್ಯೂಸ್ ಹೇಳ್ಬಿಡ್ತೀನಿ. ಏನು, ನಾನು ನಿಮಗೆ ಬೆಳಗ್ಗೆ ವಿಡಿಯೋ ಮಾಡೋಕ್ಕಿದ್ದೆ, ನೀವೆಲ್ಲರೂ ನೋಡಿದಿರಿ. ಬಿಗ್ ಬಾಸನ್ನು ಬ್ರಹ್ಮನೇ ಬಂದ್ರು ಬಿಗ್ ಬಾಸ್ ಸ್ಟಾಪ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಬಿಗ್ ಬಾಸ್ ಮೇಲೆ ಒಂದಲ್ಲ 100 ಕೇಸ್ ಬಿದ್ದರೂ ಕೂಡ ಬಿಗ್ ಬಾಸ್ನ ಯಾರು ಕೂಡ ಸ್ಟಾಪ್ ಮಾಡೋಕ್ಕಾಗಲ್ಲ ಅಂತ ಬಿಗ್ ಬಾಸು ಆಯ್ತಾ. ಏನು ಇವಾಗ ಒಂದು ಪರಿಸರ ಮಾಲಿನ್ಯದ ಒಂದು ಕೇಸು ಬಿದ್ದಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 12 ಹೌಸ್ ಬಗ್ಗೆ. ಈಗ ಅದೆಲ್ಲ ಕ್ಲಿಯರ್ ಆಗಿದೆ. ಯಥಾಸ್ಥಿತಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ನಮ್ಮ ಮುಂದೆ ಬರುತ್ತೆ. ಅದೇ ರೀತಿ ಲೈವ್ ಕೂಡ ಬರುತ್ತೆ. 24x7 ಜಿಯೋ ಹಾಟ್ಸ್ಟಾರಲ್ಲಿ ಲೈವ್ ಕೂಡ ಬರುತ್ತೆ. ಎಲ್ಲರೂ ನೋಡಿ, ಎಲ್ಲ ಪ್ರಾಬ್ಲಮ್ನೆಲ್ಲ ಸಾಲ್ವ್. ಮತ್ತೆ ಯಥಾಸ್ಥಿತಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಸೂಪರ್ ಡೂಪರ್ ಆಗಿ ಮುನ್ನುಗ್ಗುತ್ತೆ. ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಓಕೆ, ಇವತ್ತಿನ ಎಪಿಸೋಡನ್ನ ಆಯ್ತಾ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನೀವೆಲ್ಲರೂ ಎಪಿಸೋಡ್ ನೋಡ್ತೀರಾ, ನನಗೆ ಗೊತ್ತು. ಓಕೆ, ಎಪಿಸೋಡಿಗೆ ಹೋಗೋಕ್ಕಿಂತ ಮುಂಚೆ ಬೆಳಿಗ್ಗೆ ಪ್ರೋಮೋ ಏನು ಬಂತಲ್ವ, ಆ ಪ್ರೋಮೋದ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ರಕ್ಷಿತಾ ಯಂಗೆಸ್ಟ್ ಕಂಟೆಸ್ಟೆಂಟ್ ಆಯ್ತಾ, ಅಲ್ಲಿರುವ ಎಲ್ಲರಿಗಿಂತ ಯಂಗೆಸ್ಟ್ ಕಂಟೆಸ್ಟೆಂಟು. ಆದರೆ ವಯಸ್ಸಲ್ಲಿ ಚಿಕ್ಕದಾಗಿರುವಂತಹ ರಕ್ಷಿತನಿಗೆ ತಿಳುವಳಿಕೆ, ಮೆಚುರಿಟಿ, ಬುದ್ಧಿವಂತಿಕೆ ಎಲ್ಲವೂ ಕೂಡ ಅಲ್ಲಿ ದೊಡ್ಡವರು ಅಂತ ಅನಿಸ್ಕೊಂಡಿದ್ದಾರಲ್ಲ ಅವರೆಲ್ಲರಿಗಿಂತನೂ ಜಾಸ್ತಿನೇ ಇದೆ. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಇದೇ ಅಶ್ವಿನಿ ಗೌಡ ಅವರು ನಿನ್ನೆ ನಮ್ಮ ರಕ್ಷಿತ್ ಅವ್ರಿಗೆ ಹೇಳ್ತಾರೆ, ಆ ಕಾಟನ್ ಎಲ್ಲೋದ್ದು ಆಯ್ತಾ, ಆ ಕಾಟನ್ ಎಲ್ಲೋಯ್ತು, ಆ ಕಾಟನ್ನು ಒಂಟಿನ ಜಂಟಿನ. ಯೋಚನೆ ಮಾಡಿ, ದೊಡ್ಡವರ ಸಣ್ಣ ಬುದ್ಧಿ ಹೇಗಿರುತ್ತೆ ಯೋಚನೆ ಮಾಡಿ. ನನಗೆ ಎಪಿಸೋಡ್ ರಿವ್ಯೂ ಮಾಡೋಕ್ಕಾಗಲಿಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ. ನಾನು ಈಗ ನೋಡಿದೆ ಎಪಿಸೋಡ್. ಆ ಕಾಟೋನು ಒಂಟಿನ ಜಂಟಿನ, ಆ ಕಾಟೋನ್ ಎಲ್ಲೋಯ್ತು? ಅಲೋ ಅಶ್ವಿನಿ ಗೌಡ ಅವರೇ, ಶಿ ಆಲ್ಸೋ ಕಂಟೆಸ್ಟೆಂಟ್. ರಕ್ಷಿತಾ ಆಲ್ಸೋ ಒನ್ ಆಫ್ ದಿ ಹೌಸ್ ಮೆಂಬರ್. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ಕಾಟೋನಿಗೆ ಹೋಲಿಸುವಂತಹ ಆಯ್ತಾ ನಿಮ್ಮ ಮನಸ್ತತ್ವ ಎಂಥದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಹೆಣ್ಣು ಮಗುನ ಕಾಟೋನಿಗೆ ಹೋಲಿಸ್ತಿರಲ್ರಿ. ಬುದ್ಧಿ ಇಲ್ಲ ನಿಮಗೆ? ಹೆಸರಿಲ್ಲ ರಕ್ಷಿತನಿಗೆ? ರಕ್ಷಿತಾ ಕೂಡ ಒಂದು ಕಂಟೆಸ್ಟೆಂಟ್ ತಾನೆ. ಹಂಗ ಅಷ್ಟು ಕೆಳಗೆ ಮಾಡಿ ಮಾತಾಡ್ತಾರ, ಅಷ್ಟು ಒಂಥರ ವ್ಯಂಗ್ಯವಾಗಿ. ಏ ಕಾಟೋ, ನೀನು ಒಂಟಿನ ಚೆಂಟಿನ? ನೀನು ಒಂಟಿಯಲ್ಲಿ ಆಟ ಆಡ್ತಿದ್ಯಾ, ಜಂಟಿಯಲ್ಲಿ ಆಟ ಆಡ್ತಿದ್ಯಾ? ಆಮೇಲೆ ಹೇಳೋದು ಅವಳು ಒಂಟಿನೂ ಅಲ್ಲ ಜಂಟಿನೂ ಅಲ್ಲ ಅವಳು ಆಯ್ತಾ, ಅದೊಂದು ದೊಡ್ಡ ಕ್ವಾಟನು ಆಯ್ತಾ, ಕಾಟೋನು ಹಂಗೆ ಹಿಂಗೆ. ಏನು ತಿಳ್ಕೊಂಡಿದ್ದೀರಾ? ಓಕೆ, ಇವತ್ತಿನ ಪ್ರೋಮೋಗೆ ಬರೋಣ. ಇವತ್ತಿನ ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ರಕ್ಷಿತನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 12 ತುಂಬಾ ಕಂಟೆಸ್ಟೆಂಟ್ಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ಯಾರು, ನಮ್ಮ ಕಾಕ್ರೋಚ್ ಸುದಿ ಇರ್ಬೋದು, ಅಶ್ವಿನಿ ಗೌಡ ಇರ್ಬೋದು, ಅದೇ ರೀತಿ ಆಯ್ತಾ ಜಾನ್ವಿ ಇರ್ಬೋದು, ಮಂಜು ಭಾಷಿಣಿ ಇರ್ಬೋದು, ಎಲ್ಲರೂ ಆಲ್ಮೋಸ್ಟು ಅಶ್ವಿನಿ ಗೌಡನ್ನ ಟಾರ್ಗೆಟ್ ಮಾಡೋದಲ್ದೇನೆ ಹುರ್ಕೊಂಡು ಸಾಯ್ತಾ ಇದ್ದಾರೆ. ಹುರ್ಕೊಂಡು ಅವ್ರಿಗೆ ಇಷ್ಟ ಆಗ್ತಿಲ್ಲ. ರಕ್ಷಿತಾ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದು ಅವ್ರಿಗೆ ಇಷ್ಟ ಆಗ್ತಿಲ್ಲ, ಹುರ್ಕೊಂತಿದ್ದಾರೆ ಹಂಗೆ ಒಳಗಡೆ. ಒಂದು ತಿಳ್ಕೊಳ್ಳಿ, ಒಂದು ಆಯ್ತಾ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಫಿನಾಲೆಗೆ ಬರುವ ಕಂಟೆಸ್ಟೆಂಟು ರಕ್ಷಿತಾ ಆಯ್ತಾ. ಆ ಒಂದು ಪ್ರೋಮೋ ನೋಡಿದ್ರೆ ಮುಖದ ಮೇಲೆ ಪಾನಲ್ಲಿರುವಂತಹ ಅದೇನೋ ಒಂದು ಫ್ರೈನ ಹಿಂಗೆ ಮುಖಕ್ಕೆ ಹಿಂಗೆ ಎರಿತಿರಲ್ರಿ ಮಂಜು ಭಾಷಿಣಿ ಅವರೇ. ನಿಮ್ಮ ಮಗಳ ಥರ ಮಗಳೂರಿಗೆ ಚಿಕ್ಕ ಹುಡುಗಿ ಅದು, ಚಿಕ್ಕ ಹುಡುಗಿ ಅದು ಆಯ್ತಾ. ಸ್ವಲ್ಪ ನಿಮ್ಗಿರುವ ವಯಸ್ಸಿಗೆ ಒಂದು ಮೆಚುರಿಟಿ ಇರಲಿ ಆಯ್ತಾ. ರಕ್ಷಿತಾ, ನಿನ್ನ ಗೇಮನ್ನು ನೀನು ಆಡು. ನೀನು ಎಲ್ಲರೂ ಒಂಟಿ ಮಾಡಿದ್ರು ಪರವಾಗಿಲ್ಲ, ನೀನು ಎಲ್ಲರಿಗೂ ನಿನ್ನ ಕಡೆಯಿಂದ ಕೊಡ್ತಾ ಇರು. ಏನು ಅಷ್ಟು ಒಂದು ಆಯ್ತಾ, ಅದು ಹೆಂಗಾಗುತ್ತೆ ಅದು? ನಿಮ್ಮ ಕೈಲಿ ಅದು ಹೆಂಗೆ ಸಾಧ್ಯ? ಆ ಹುಡುಗಿ ಚಿಕ್ಕ ಹುಡುಗಿ ರಕ್ಷಿತಾ, ಅವಳನ್ನ ನೀವು ಬುದ್ಧಿವಂತಿಕೆ ಹೇಳ್ಬೇಕು, ತಿಳುವಳಿಕೆ ಹೇಳ್ಬೇಕು. ಅದು ಬಿಟ್ಟು ಇಷ್ಟು ಕೇರ್ಲೆಸ್ ಆಗಿ ನಡೆಸ್ಕೊಂತೀರಾ, ಇಷ್ಟು ವ್ಯಂಗ್ಯವಾಗಿ ನಡೆಸ್ಕೊಂತೀರಾ, ಈ ಥರ ಮುಖದ ಮೇಲೆ ಚೆಲ್ತಿರಲ್ಲ ಅದರಲ್ಲಿರೋದನ್ನ. ಏನು ಅದೇನಾದ್ರು ಬಿಸಿ ಇದ್ದು ಮುಖಕ್ಕೆ ಸಿಡ್ದಿದ್ರೆ? ಇವರು ಯಾರು ಕಾಕ್ರೋಚ್ ಸುದ್ದಿ ಬಂದ್ಬಿಟ್ಟು ಒಂಥರ ನರಿ ಬುದ್ಧಿ, ಆ ಕಡೆಗೂ ಇರ್ತಾರೆ ಈ ಕಡೆಗೂ ಇರ್ತಾರೆ. ಹೆಂಗ್ ಗೊತ್ತಾ, ಪಾಪ ರಕ್ಷಿತನ ಬಗ್ಗೆ ಇಲ್ದಿದ್ದನ್ನೇ ತಗೊಂಡೋಗಿ ಅಶ್ವಿನಿ ಗೌಡನ್ಗೆ ಹೇಳೋದು, ಜಾನ್ವಿ ಹತ್ರ ಹೇಳೋದು. ಏನ್ರಿ ನರಿ ಥರ ಮಾಡ್ತಿರಲ್ರಿ? ಸುಧೀರ್, ಕಾಕ್ರೋಚ್ ಸುಧೀರ್ ಅವರೇ,
ಅದೊಂದು ಪುಟ್ಟ ಹುಡುಗಿರಿ ಏನೋ ನಿಮ್ಮನ್ನ ಬ್ರದರ್ ಅಂತ ತಿಳ್ಕೊಂಡು ಬಂದು ನಿಮ್ಮ ಹತ್ರ ಮಾತಾಡಿದರೆ ಈ ಕಡೆ ಆಯ್ತಾ ಮಗುನೂ ಜೂಡ್ತೀರಾ, ಈ ಕಡೆ ತೊಟ್ಲೂ ತೂಗ್ತಿರೋದ್ರೆ ಹೆಂಗ್ರಿ ಸಾಧ್ಯ ಅದೆಲ್ಲ? ಇವತ್ತಿನ ಪ್ರೋಮೋ ನೋಡಿದಾಗ ನನಗೆ ಹೆಂಗೆ ಅನ್ನಿಸ್ತು ಗೊತ್ತಾ, ಪಾಪ ಅನ್ನಿಸ್ತು. ಅದು ಆ ಮಗುಗೆ ಅದು ಏನು ಅರ್ಥ ಆಗುತ್ತೆ ಅದಕ್ಕೆ? ಅಷ್ಟೆಲ್ಲ ಮಾಡ್ತಿರಲ್ಲ. ಇದೇ ನಿಮ್ಮ ಮೆಚುರಿಟಿ, ಇದೇ ನಿಮ್ಮ ವ್ಯಕ್ತಿತ್ವಗಳು. ಕಿಚ್ಚ ಸುದೀಪ್ ಸರ್, ನೀವು ಇದನ್ನು ಕೇಳಬೇಕು. ರಕ್ಷಿತಾ ಕೂಡ ಒಂದು ಕಂಟೆಸ್ಟೆಂಟ್, ಅವಳಿಗೆ ಸಿಗಬೇಕಾಗಿದ್ದ ಮರ್ಯಾದೆ ಸಿಗಲೇಬೇಕು. ಕಾರ್ಟೂನ್ ಅಂತ ಮಾತಾಡ್ಸೋ ಕೆಳಗೆ ಮಟ್ಟಕ್ಕೆ ಇಳಿತಾರಲ್ಲ, ಕಾರ್ಟೂನ್ ಅಂತ ಮಾತಾಡಿಸ್ತಾರೆ ಒಂದು ಕಂಟೆಸ್ಟೆಂಟ್ ಅನ್ನು. ಇದನ್ನೆಲ್ಲ ಸುದೀಪ್ ಸರ್ ನೀವು ಕೇಳಬೇಕು. ನಾನಂತೂ ಸುದೀಪ್ ಸರ್ ಅವ್ರಿಗೆ ಟ್ಯಾಗ್ ಮಾಡ್ತೀನಿ. ಸುದೀಪ್ ಸರ್ ಅವರೇ ಒಂದು ಕಂಟೆಸ್ಟೆಂಟ್, ನಾನು ಇನ್ನೊಂದು ಕೋ ಕಂಟೆಸ್ಟೆಂಟು, ನೀನೇ ಕಾರ್ಟೂನೇನೆ ಬರೇ ಈ ಕಡೆ, ನೀನೇನು ಒಂಟಿನೇ ಜಂಟಿನೇ ಕಾರ್ಟೂನ್ ಹಿಂಗೆ ಕರೆದ್ರೆ ಹೆಂಗಿರುತ್ತೆ ಸರ್? ಅದು ಹೆಂಗೆ ಕೇಳಕ್ಕೆ ಹೆಂಗಿರುತ್ತೆ? ಎಷ್ಟು ಅಸಹ್ಯವಾಗಿರುತ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ನಿಜವಾಗ್ಲೂ ಕೂಡ ರಕ್ಷಿತಾ ಬಿಗ್ ಬಾಸ್ ಕನ್ನಡ ಸೀಸನ್ 12 ಇರಬೇಕು ಅಂತ ಯಾರ್ಯಾರೆಲ್ಲ ಅನ್ಕೊಂತಿದ್ರೆ ದಯವಿಟ್ಟು ವೋಟಿಂಗ್ ಲೈನ್ಸ್ ಓಪನ್ ಇದೆ, ರಕ್ಷಿತನ ವೋಟ್ ಹಾಕಿ ಆಯ್ತಾ. ಒಂದು ತಿಳ್ಕೊಳ್ಳಿ, ಗಿಲ್ಲಿ ನಟ ರಕ್ಷಿತಾ ಇವರೆಲ್ಲ ಏನು ಗೊತ್ತಾ, ಎಂಟರ್ಟೈನ್ಮೆಂಟು, TRP ನೋಡೋ ಪ್ರೇಕ್ಷಕರಿಗೆ ಪೈಸಾ ಉಸುಲು ಆಯ್ತಾ, ಪೈಸಾ ಉಸುಲು. ಇವ್ರು ಮಾಡೋ ಕಾಮಿಡಿ ಫನ್ನು ನಾವು ನೋಡಿ ಎಂಜಾಯ್ ಮಾಡ್ಬೋದು. ದಯವಿಟ್ಟು ನಮ್ಮ ರಕ್ಷಿತಾ, ನಮ್ಮ ಮಂಗಳೂರಿನ ಮೀನು, ಉಡುಪಿ ಹುಡುಗಿ ರಕ್ಷಿತಾ ನಾಮಿನೇಷನ್ನಲ್ಲಿದ್ದಾರೆ. ದಯವಿಟ್ಟು ರಕ್ಷಿತನಿಗೆ ವೋಟ್ ಮಾಡಿ. ಕಾರಣ ಇಷ್ಟೇನೆ, ನಾನು ಯಾಕೆ ವೋಟ್ ಮಾಡಿ ಅಂತಿದ್ದೀನಿ ಅಂದರೆ, ಎಲ್ಲರೂ ಒಂದು ಹೆಣ್ಮಗನ್ನ ಟಾರ್ಗೆಟ್ ಮಾಡಿದರೆ ಆಯಿತಾ, ಹೊರಗಡೆ ಇರುವ ಜನ ರಕ್ಷಿತನ ಎಷ್ಟು ಇಷ್ಟಪಡ್ತಾರೆ. ರಕ್ಷಿತಾ ಫಸ್ಟ್ ಸೇವ್ ಆಗಬೇಕು. ಸ್ಯಾಟರ್ಡೆ ಎಪಿಸೋಡಲ್ಲೇ ರಕ್ಷಿತಾ ಸೇವ್ ಆಗಬೇಕು. ಆವಾಗ ಅಶ್ವಿನಿ ಗೌಡ, ಮಂಜು ಭಾಷಿನಿ, ನಮ್ಮ ಆಯಿತಾ ಕಾಕ್ರೋಚ್ ಸುದ್ದಿ ಅವ್ರಿಗೆಲ್ಲ ತಲೆ ಕೆಡಬೇಕು. ಫಸ್ಟ್ ಸೇವ್ ಆಗಬೇಕು ರಕ್ಷಿತಾ. ಆವಾಗ ಗೊತ್ತಾಗುತ್ತೆ ರಕ್ಷಿತನಿಗೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12 ಆಯಿತಾ ಫ್ಯಾನ್ಸ್ ಇದ್ದಾರೆ, ಹೊರಗಡೆ ನೋಡ್ತಿದ್ದಾರೆ, ಅವಳಿಗೋಸ್ಕರ ಓಟ್ ಹಾಕೋರು ಇದ್ದಾರೆ. ಆ ಪ್ರೋಮೋ ನೋಡಿದಾಗ ನಿಜವಾಗ್ಲೂ ಎಂಥವರಿಗೂ ಬೇಜಾರಾಗುತ್ತೆ. ಮುಖದ ಮೇಲೆ ಹಿಂಗೆ ಎರಚಿದ್ರೆ ಬೇಜಾರಾಗುತ್ತೆ. ನನಗೆ ನಂಗೆ ಬೇಜಾರು. ನಾನು ಬೆಳಗ್ಗೆಯಿಂದ ಆ್ಯಕ್ಚುಲಾಗಿ ಪ್ರೋಮೋನೇ ನೋಡಿರಲಿಲ್ಲ. ನಾನೊಂಚೂರು ಬ್ಯುಸಿ ಕೆಲಸದಲ್ಲಿರೋದ್ರಿಂದ ಒಂಚೂರು ಇವಾಗ ನನಗೆ ವಿಡಿಯೋನೂ ಮಾಡೋಕ್ಕಾಗ್ತಿಲ್ಲ ಆಯಿತಾ. ನೋಡೋಣ, ನಾಳೆಯಿಂದ ಕಂಪಲ್ಸರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು 2-3 ದಿನ ಈ ಥರ, ಆಮೇಲೆ 100% ನಾನು ಮಾಡ್ತೀನಿ. ನನಗೆ ನೋಡಿ ತುಂಬ ಬೇಜಾರಾಯಿತು. ದಯವಿಟ್ಟು ಯಾರಾದರೂ ಮ್ಯಾಂಗ್ಳೂರು, ಉಡುಪಿ ಭಾಗದವರು ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ರಕ್ಷಿತನಿಗೆ ವೋಟ್ ಹಾಕಿ. ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಹತ್ರನೂ ವೋಟ್ ಹಾಕಿಸಿ, ನಿಮ್ಮ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು ಎಲ್ಲರ ಹತ್ರನೂ ಅವ್ರ ಹತ್ರ ಫೋನ್ ಇಸ್ಕೊಂಡು ವೋಟ್ ಮಾಡಿ. ಯಾಕೆ ಅಂದರೆ ರಕ್ಷಿತಾ ಬಿಗ್ ಬಾಸ್ ಕನ್ನಡ ಸೀಸನ್ 12 ಇರಬೇಕು. ಯಾಕೆಂದರೆ ಒಂದು ಚಿಕ್ಕ ಹುಡುಗಿನ ಆಯಿತಾ, ಒಂದು ಏನೂ ತಿಳಿಯದ ಒಂದು ಹುಡುಗಿನ ಇಷ್ಟು ಟಾರ್ಗೆಟ್ ಮಾಡುವಂತಹ ಬಿಗ್ ಬಾಸಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳಿಗೆ ಗೊತ್ತಾಗಬೇಕು ರಕ್ಷಿತಾ ಈಸ್ ಎ ಬೆಸ್ಟ್ ಕಂಟೆಸ್ಟೆಂಟ್. ರಕ್ಷಿತಾ ಆಲ್ಸೋ ಟಾಪೆಸ್ಟ್ ಕಂಟೆಸ್ಟೆಂಟು, ಬೆಸ್ಟ್ ಕಂಟೆಸ್ಟೆಂಟ್ ಅಂತ ಗೊತ್ತಾಗಬೇಕು. ದಯವಿಟ್ಟು ರಕ್ಷಿತನಿಗೆ ವೋಟ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ಒಂದು ತಿಳ್ಕೊಳ್ಳಿ ಆಯಿತಾ, ಬಿಗ್ ಬಾಸಲ್ಲಿ ಇರೋ ಕಂಟೆಸ್ಟೆಂಟ್ಗಳು ಅವರು ನಾವೇ ಸುಪ್ರೀಂ ಅಂದ್ಕೊಂಡಿದ್ದಾರೆ. ಸುಪ್ರೀಂ ಯಾರು ಗೊತ್ತಾ? ವೋಟ್ ಹಾಕುವ ನೀವು ಸುಪ್ರೀಮು. ನೀವು ಬಿಗ್ ಬಾಸ್ ನೋಡಿ ನೀವು ವೋಟ್ ಹಾಕಿದರೆ ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಇರೋಕ್ಕಾಗೋದು. ಒಟ್ಟಾರೆಯಾಗಿ ಇವತ್ತಿನ ಪ್ರೋಮೋ ನೋಡಿ ನನಗಂತೂ ತುಂಬ ಬೇಜಾರಾಯಿತು. ಹಂಗೆಲ್ಲ ಮಾಡಬಾರ್ದು, ತುಂಬ ತಪ್ಪು. ಯಾರಿಗೆ ಆಗಲಿ ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ಅದು ನನಗೆ ಅಶ್ವಿನಿ ಗೌಡ ಅವರು ಕಾಟೋನ್ನು ನೀನು ಯಾರೇ ಕಾಟೋನ್ ಅನ್ನೋ ಮಾತೆಲ್ಲ ಬಳಸಿರೋದಿದೆಯಲ್ಲ, ನಂಗೆ ಅದು ತುಂಬಾ ಹರ್ಟ್ ಆಯಿತು. ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಯಾವ ಥರ ನಮ್ಮ ರಕ್ಷಿತಾ ಅವರು ರಿಪ್ಲೈ ಕೊಡ್ತಾರೆ ಇವರೆಲ್ಲರಿಗೂ ಅನ್ನೋದನ್ನು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.